ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನೋಡಿ, ಇವತ್ತಿನ ರೆಸಿಪಿ ಬಂದು ಹೋಮ್ ಮೇಡ್ ಪನ್ನೀರ್ ಯಾವ ರೀತಿ ಮಾಡೋದು, ನಮ್ಗೆ ಯಾವ ಸೇಪ್ ಬೇಕೋ ಆ ಸೇಪಲ್ಲಿ ಮಾಡ್ಕೋಬೋದು. ನಾನು ಇಲ್ಲಿ ನೋಡ್ತಾ ಇರ್ಬೋದು, ಗೋರ್ಮೆಂಟಲ್ಲಿ ಕೊಟ್ಟಿರುವಂಥ ಮಿಲ್ಕ್ ಪೌಡ್ರು, ಹಾಲಿನ ಪೌಡ್ರು ಬಳಸ್ಕೊಂಡು ನಾನು ಯಾವ ರೀತಿ ಇವತ್ತು ಪನ್ನೀರನ್ನು ಮನೆಯಲ್ಲಿ ಮಾಡ್ತೀನಿ ಅಂತ ತೋರಿಸ್ತಿದ್ದೀನಿ. ನಾನು ಸ್ವಲ್ಪ ನೀರು ತಗೊಂಡು ಅದಕ್ಕೆ 3.5 ಕಪ್ಪು ನಾನು ಹಾಲಿನ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ. ಒಂದು 1/4 kg ಆಗ್ಬೋದು ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ಲದೆ ಇರೋ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ಎಷ್ಟು ಇರುತ್ತೋ ತಿಳುವಾಗಿ ಆ ರೀತಿ ನಾವು ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ತಿಳುವಾಗೋಕ್ಕೆ ಎಷ್ಟು ನೀರು ಬೇಕು ಅಷ್ಟನ್ನು ನೀರು ಸೇರಿಸ್ಕೋಬೇಕು. ನೋಡ್ತಾ ಇರ್ಬೋದು, ನಾನು ನೀರು ಹಾಕ್ಕೊಂಡು ಹಾಲು ಎಷ್ಟು ತಿಳು ಇರುತ್ತೋ ಅಷ್ಟು ತಿಳುವಾಗಿ ಹಾಲನ್ನು ಮಾಡ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಇಟ್ಕೊಂಡು ಹಾಲು ಕುದಿಯೋವರೆಗೂ ಯಾವುದೇ ಕಾರಣಕ್ಕೂ ಕೈಯನ್ನು ಅಲುಗಾಡ್ಸೋದು ಬಿಡಬಾರ್ದು. ಯಾಕಂದರೆ ಹಾಲು ಕುದ್ದಂಗೆ ಕೆಳಗಡೆ ಅಂಟ್ಕೊಳ್ಳುತ್ತೆ, ತಳ ಹಿಡ್ಕೊಂಡು ಬಿಡುತ್ತೆ. ಹಾಲನ್ನು ನಾವು ಕಂಟಿನ್ಯೂ ಆಗಿ ಚಮಚದಿಂದ ಅಲುಗಾಡಿಸ್ತಾ ಇರಬೇಕು. ನೋಡಿ, ಇವಾಗ ಹಾಲು ಕುದೀತಿದೆ. ಕುದಿಯುವಾಗ ನಾನು ನಿಂಬೆ ರಸವನ್ನು ಸಪ್ರೇಟ್ ಮಾಡಿ, ಬೀಜವನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಲ್ಲ ಕಡೆನೂ ಹಾಕಿ ಮಿಕ್ಸ್ ಮಾಡಬೇಕು. ನೋಡಿ, ಚಮಚೆಯಿಂದ ಆ ಥರ ತಿರುತ್ತಾ ಇರಬೇಕು. ಇವಾಗ ನೋಡ್ತಾ ಇರ್ಬೋದು ನೀವು, ಹಾಲು ಯಾವ ರೀತಿ ಹೊಡಿತಾ ಇದೆ. ಇವಾಗ ಹೊಡಿತಿರುವಾಗ ನಾವು ಗ್ಯಾಸನ್ನು ಆಫ್ ಮಾಡ್ಕೋಬೇಕು. ಆಫ್ ಮಾಡಿಕೊಂಡು ನೋಡಿ, ಎಲ್ಲನೂ ಎಷ್ಟು ಚೆನ್ನಾಗಿ ಹೊಡ್ತಿದೆ. ಇವಾಗ ಹಾಲು ನೀರು ಸಪ್ರೇಟ್ ಆಗ್ತಿದೆ ಮತ್ತು ಪನ್ನೀರ್ ಸಪ್ರೇಟ್ ಆಗ್ತಿದೆ. ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ಥರ ಚೆನ್ನಾಗಿ ಸಪ್ರೇಟ್ ಆಗ್ತಿದೆ. ಇವಾಗ ಒಂದು 10 ನಿಮಿಷ ಆರಕ್ಕೆ ಬಿಟ್ಬಿಡಬೇಕು. ಇವಾಗ ನೋಡಿ, ನೀರು ಮತ್ತು ಪನ್ನೀರು ಎರಡೂ ಸಪ್ರೇಟ್ ಆಗಿದೆ ಅಲ್ವಾ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ನಾನು ಒಂದು ಚೆನ್ನಾಗಿರೋ ಬಟ್ಟೆ ತಗೊಂಡು ಬಟ್ಟೆಯಲ್ಲಿ ಇದನ್ನ ಹಾಕ್ತಿದ್ದೀನಿ. ಚೆನ್ನಾಗಿ ನೀರೆಲ್ಲ ಸೂಸ್ಕೋಬೇಕು. ಇದನ್ನು ಅದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ತೊಳ್ಕೊಬೇಕು. ಲೆಮನ್ ಹಾಕಿರ್ತೀವಲ್ವ, ಹುಳಿ ಅಂಶವನ್ನು ಎಲ್ಲ ಹೋಗ್ಬೇಕಲ್ವ, ಆ ಕಾರಣಕ್ಕಾಗಿ ಎಲ್ಲ ಚೆನ್ನಾಗಿ ನೀರು ಹಾಕ್ಕೊಂಡು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಅಂಗಡಿಯಲ್ಲೆಲ್ಲ ತಂದಾಗ ಎಷ್ಟು ಕಾಸ್ಟ್ಲಿ ಇರುತ್ತೆ ಪನ್ನೀರು. 1 ಲೀಟ್ರ್ ಆಗುವಷ್ಟು ಹಾಲು ಮಾಡ್ಕೊಂಡಿದ್ದೆ. ಅದರಲ್ಲಿ ಇಷ್ಟೇ ಬಂದಿರೋದು ಪನ್ನೀರು. ಮನೆಯಲ್ಲಿ ಮಾಡಿಕೊಂಡು ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದಿರುತ್ತೆ ಮತ್ತು ಈಸಿಯಾಗಿದೆ. ತುಂಬ ಏನು ಕಷ್ಟ ಇಲ್ಲ ಮಾಡೋಕ್ಕೆ. ಚೆನ್ನಾಗಿ ಇವಾಗ ನೀರನ್ನು ಸಪ್ರೇಟ್ ಮಾಡ್ಕೋಬೇಕು. ನಿಮ್ಮ ಹತ್ರ ಯಾವುದಾದ್ರೂ ಪನ್ನೀರ್ ಮಾಡೋಕ್ಕೆ ಪಾತ್ರೆ ಇದೆ, ಅದರಲ್ಲಿ ಹಾಕಿ ನಾನು ಬಟ್ಟೆಯಲ್ಲಿ ಕಟ್ಟಿಡ್ತಿದ್ದೀನಿ. ಇವಾಗ ಎಲ್ಲ ಚೆನ್ನಾಗಿ ನೀರು ಸೋಸ್ಕೊಂಡಿದ್ದೀನಿ. ಎಷ್ಟಿದೆ ಎಲ್ಲನೂ ನೀರು ತೆಗೆದುಬಿಡಬೇಕು. ಪನ್ನೀರ್ ಮಾತ್ರ ಉಳಿದಿರಬೇಕು. ನೋಡಿ, ಈ ಥರ ನಾನು ನೀರನ್ನು ಸೋಸ್ಕೊಂಡಿದ್ದೀನಿ. ಇವಾಗ ಇದನ್ನ ಕಟ್ಟಿ ಹಾಲು ಕಾಸಿದ್ದೀವಲ್ವ, ಆ ಪಾತ್ರೆಯಲ್ಲಿ ನೀರು ಫುಲ್ ತಗೊಂಡು 1-2 ಗಂಟೆ ಇಟ್ಬಿಡಬೇಕು. ಭಾರ ಆಗಬೇಕು, ಅದಕ್ಕೆ ನೀರಲ್ಲೆಲ್ಲ ಹೋಗಿ ಗಟ್ಟಿ ಆಗಬೇಕಲ್ವಾ. ನೋಡಿ, ನಾನು ಯಾವ ಸೇಪಲ್ಲಿ ಇಟ್ಕೊಂಡಿದ್ದೆ ಅದೇ ಸೇಪಲ್ಲಿ ಸಿಂಪಲ್ಲಾಗಿ ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಪನ್ನೀರು. ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿತ್ತು, ಪುಡಿಯಾಗಿ ಬಂದಿರಲಿಲ್ಲ. ನಾನು ಬಟ್ಟೆಯಲ್ಲಿ ಹಾಗೆ ಕಟ್ಟಿಟ್ಟಿದ್ದೆ, ತುಂಬ ಚೆನ್ನಾಗಿ ಬಂದಿತ್ತು. ಒಂದ್ಸರಿ ನೀವು ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.